ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಈ ಹೆದರದಿರು ನನ್ನ ಮನವಿ ಸೇವೆಗಳ ಮೂಲಕವಾಗಿ ನಿಮ್ಮನ್ನು ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಆತ್ಮೀಯ ದೇವಶನರೇ, ಹೇಗಿದ್ದೀರಿ? ಸುಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನೆನೆಸುತ್ತೇನೆ. ಖಂಡಿತವಾಗಿ ಎಲ್ಲರೂ ಸುಕ್ಷೇಮವಾಗಿದ್ದೀರಿ. ಕಾರಣ ಏನಂದರೆ, ನಮ್ಮ ಸುಕ್ಷೇಮವೇ ದೇವರಿಗೆ ಬಹಳ ಇಷ್ಟವುಳ್ಳದ್ದಾಗಿರುವಂಥದ್ದಾಗಿದೆ. ಯಾಕೆಂದರೆ ನಮ್ಮನ್ನು ಆತನು ಸುಕ್ಷೇಮವಾಗಿ ನೋಡಿಕೊಳ್ಳದೆ ಬೇರೆ ಯಾರಿಗೆ ಆತನು ನೋಡಿಕೊಳ್ಳುತ್ತಾನೆ. ನಮ್ಮನ್ನಷ್ಟು ಮಹಿಮೆಯಾಗಿ ಅದ್ಭುತವಾಗಿ ಆತನು ಪ್ರೀತಿಸಿದ್ದಕ್ಕಾಗಿಯೇ ಈ ವಿನೂತನವಾದಂಥ ದಿನವನ್ನು ನಾವು ನೋಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ 31,100 ಜನ ಈ ಹೆದರದಿರು ನನ್ನ ಮನವೇ ಪಾಸ್ಟರ್ ಜೆ ವೆಂಕಟೇಶ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರುವುದಕ್ಕಾಗಿ ನಿಮ್ಮೆಲ್ಲರಿಗೂ ಸದಾ ಯೇಸುವಿನ ನಾಮದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ 31,100 ಕುಟುಂಬಗಳಿಗಾಗಿಯೂ ನಾವು ಪ್ರಾರ್ಥಿಸ್ತೇವೆ. ಇಷ್ಟಕ್ಕೆ ನಾವು ತೃಪ್ತಿಯಾಗೋದು ಬೇಡ. ಈ 31,100 ಜನರು ಸಹ ಆತ್ಮೀಯ ದೇವಶನರ ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ ಇವತ್ತೇ ಒಂದು ವೇಳೆ ಈ ಸಂದೇಶ ಕೇಳುತ್ತಿರುವಂಥ ಸಂದರ್ಭದಲ್ಲಿಯೇ ಇವತ್ತಿನ ಸಂದೇಶಗಳನ್ನು ಕಳಿಸ್ರಿ. ಅವರು ಸದಾ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕವಾಗಿ ನಮ್ಮ ಹಾಗೆ ಆತ್ಮಿಕತೆಯಲ್ಲಿ ಅವರು ಸದಾ ಅಭಿವೃದ್ಧಿ ಹೊಂದಲಿ, ಅವರಿಗೂ ಸದಾ ದೇವರು ಬಿಡುಗಡೆ ಕೊಡಲಿ, ಅವರು ಸದಾ ಆಶೀರ್ವಾದವನ್ನು ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಅನೇಕರಿಗೆ ಪ್ರತಿದಿನವೂ ಸದಾ ಈ ಸಂದೇಶಗಳನ್ನು ನಾವು ಶೇರ್ ಮಾಡುವಂಥವ್ರು ಹಾಕೋಣ. ನಿಮ್ಮ ಪ್ರೀತಿಗಾಗಿ, ನಿಮ್ಮ ಪ್ರಾರ್ಥನೆಗಾಗಿ, ನೀವು ಕಳಿಸುತ್ತಿರುವಂಥ ಅಮೂಲ್ಯವಾದಂಥ ಕಾಣಿಕೆಗಳಿಗಾಗಿ ದೇವರಿಗೆ ನಾನು ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಪ್ರಾರ್ಥನಾ ಮೂಲಕವಾಗಿಯೇ ಈ ಸೇವೆ, ಈ ಸಭೆಗಳು ಬಹಳ ಆತ್ಮಿಕ ಉಜ್ಜೀವನವನ್ನು ಕಾಣ್ತಾ ಇದೆ. ಪ್ರತ್ಯೇಕವಾಗಿ ಬೆಂಗಳೂರಿನಲ್ಲಿ ಕಳೆದ ವಾರ ನಡೆದಂಥ ಆರಾಧನೆಯಲ್ಲಿ ಅನೇಕ ವಿಧವಾದಂಥ ಆತ್ಮಗಳ ಸುಗ್ಗಿಯನ್ನು ನೋಡಲಿಕ್ಕಾಗೋದು ದೇವರು ಸಹಾಯ ಮಾಡಿದನು. ಅದಕ್ಕಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಪ್ರತಿ ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ ಬೆಂಗಳೂರು ಪಟ್ಟಣದಲ್ಲಿ, 9:30ಯಿಂದ ತುಮಕೂರು ಪಟ್ಟಣದಲ್ಲಿ ಆರಾಧನೆ ನಡೀಲಿಕ್ಕಿದೆ. ಜೀವವುಳ್ಳಂಥ ವಾಕ್ಯವನ್ನು, ಜೀವವುಳ್ಳಂಥ ಆರಾಧನೆಯನ್ನು, ಜೀವವುಳ್ಳಂಥ ವಿಶೇಷವಾದಂಥ ಸಾಕ್ಷಿಗಳನ್ನು ಕೇಳೋದಕ್ಕೆ ಮರಿಬೇಡ್ರಿ. ಕುಟುಂಬವಾಗಿ ಎಲ್ಲೋ ಆರಾಧನೆಗಳಲ್ಲಿ ಬನ್ನಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ಈಗಾಗಲೇ ಕರ್ತನ ಸನ್ನಿಧಾನದಲ್ಲಿ ಆತ್ಮೀಯ ದೇವಶನರೇ, ಸಂದೇಶದ ಪೀಠಿಕೆಯನ್ನು ನೀವು ಸ್ಟೇಟಸಲ್ಲಿ ನೋಡಿದ್ದೀರಿ ಎಂಬುದಾಗಿ ನಾನು ನೆನೆಸ್ತೇನೆ. ನೀನು ಒಂಟಿನಾ ಅಂತ. ನೀನು ಒಂಟಿನಾ? ಹಾಗಾದರೆ ನಿನ್ನ ಒಂಟಿತನದ ಈ ಜೀವಿತದಲ್ಲಿ ಮುಂದೆ ಸಾಗೋದನ್ನು ನಿಲ್ಲಿಸಬೇಡ. ನೀನು ಮುಂದೆ ಸಾಗುತ್ತಾ ಕರ್ತನೊಂದಿಗೆ ಹೆಜ್ಜೆ ಇಡುವುದಾದರೆ ಈ ಒಂಟಿತನದ ಮಧ್ಯದಲ್ಲಿಯೇ ನಿನ್ನ ಅಂತರಂಗದ ನೋವನ್ನು ನೋಡುವಂಥ ಮಹಾದೇವಾದಿದೇವನು ಅನೇಕ ಅದ್ಭುತಗಳನ್ನು, ರಹಸ್ಯಗಳನ್ನು ನಿನಗಾಗಿ ಆತನು ಪ್ರಕಟಿಸುತ್ತಾ ನಿನ್ನ ಜೀವಿತದಲ್ಲಿ ಮಹಿಮೆಯಾದಂಥ ಕಾರ್ಯಗಳನ್ನು ನಡೆಸುವಂಥವನಾಗಿದ್ದಾನೆ. ಅರ್ಥ ಆಗ್ತಾ ಇದೆಯಾ ಆತ್ಮೀಯ ದೇವಶನರೇ? ಒಂಟಿ ಅಂತ ಕುತ್ಕೋಬೇಡ. ನೀನು ದೇವರೊಟ್ಟಿಗೆ ನಡೆಯೋದಕ್ಕೆ ಪ್ರಾರಂಭ ಮಾಡು. ಯಾಕೆಂದರೆ ನೀನು ಒಂಟಿಯಾಗಿರುವಂಥ ಈ ಸಂದರ್ಭದಲ್ಲಿ ಸಹ ನೀನು ಅಂದ್ಕೊಂಡಿದ್ದೀ ನಾನು ಒಂಟಿ ಎಂಬುದಾಗಿ. ಆದರೆ ಬೈಬಲಲ್ಲಿ ನಾವು ನೋಡುತ್ತೇವೆ, ದಾವೀದನ ಜೀವಿತವನ್ನು ಗಮನಿಸುವಂಥ ವೇಳೆಯಲ್ಲಿ ಆತನು ಒಂಟಿಯಾಗಿ ಹೋರಾಟ ಮಾಡಿದನು. ಆತನಿಗೆ ತಂದೆ ತಾಯಿ ಇದ್ದರು, 7 ಜನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿದ್ದರು. ಅಷ್ಟು ಮಾತ್ರವಲ್ಲ, ಅಸಂಖ್ಯಾತವಾದಂಥ ಸಂಬಂಧಿಕರ ಸಮೂಹ ಆತನಿಗೆ ಇರುವಂಥ ಸಂದರ್ಭದಲ್ಲೂ ಸಹ ಆತನು ಒಂಟಿಯಾಗಿಯೇ ದೇವರೊಟ್ಟಿಗೆ ನಡೆದನು. ದೇವರು ಆತನ ಒಟ್ಟಿಗೆ ಇದ್ದನು. ಆತನ ಬದುಕಿನಲ್ಲಿ ಇವತ್ತೂ ಸಹ ಸಭೆಗಳ ಉಜ್ಜೀವನಕ್ಕೆ ಆತನು ಮಾಡಿರುವಂಥ ಕಾರ್ಯವನ್ನು ನಡೆಸುವಾಗ 75ಕ್ಕಿಂತಲೂ ಹೆಚ್ಚಾದ ಕೀರ್ತನೆಗಳನ್ನು ಆತನು ರಚಿಸಿ ಇವತ್ತು ಪ್ರತಿಯೊಂದು ಸಭೆಗಳಿಗೆ ಒಂದು ಉಜ್ಜೀವನದ ಕಿಡಿಯಾಗಿ ದಾವೀದನು ಕಾಣ್ತಾ ಇದ್ದಾನೆ. ಅವನು ಒಂಟಿ ಅಂತ ಅವನ ಬದುಕಿನಲ್ಲಿ ಯಾವತ್ತೂ ಅಂದುಕೊಳ್ಳಲಿಲ್ಲ. ಕಾರಣ ಅಷ್ಟೇ, ಇಷ್ಟೊಂದು ಅದ್ಭುತಗಳು ಆತನ ಜೀವಿತದಲ್ಲಿ ನಡೆಯುವುದಕ್ಕೆ ಕಾರಣ ಆತನು ದೇವನನ್ನು ಆ ಒಂಟಿತನದ ಸಮಯದಲ್ಲಿ ದೃಷ್ಟಿಸುತ್ತಾ ಇದ್ದನು. ಇವತ್ತು ನಿನ್ನ ಬದುಕಿನಲ್ಲಿ ನಿನಗೆ ಹೆತ್ತವರಿರ್ಬೋದು, ಒಡ ಹುಟ್ಟಿದವರಿರ್ಬೋದು, ಆತ್ಮೀಯ ಬಂಧುಗಳಿರ್ಬೋದು, ಸ್ನೇಹಿತರಿರ್ಬೋದು, ನಿನಗೆ ಉದ್ಯೋಗ ಇರ್ಬೋದು. ಆದರೆ ನಿನಗೆ ಒಂಟಿತನ ಎನ್ನುವಂಥ ಆ ಭಾವನೆ
ಈಗ ನಿನಗೆ ಕಾಡ್ತಾ ಇದೆಯಾ? ನಿನಗೆ ಶಾಂತಿ ಇಲ್ಲವಾ? ನಿನಗೆ ಸಮಾಧಾನ ಇಲ್ಲವಾ? ಎಲ್ಲ ಇದೆ. ಉದ್ಯೋಗ ಇದೆ, ಪ್ರತಿ ತಿಂಗಳು ಶಾಲ್ರಿ ಬರ್ತಾ ಇದೆ, ಅನೇಕ ಸ್ನೇಹಿತರಿದ್ದಾರೆ, ಅನೇಕ ವಿಧವಾದಂಥ ಬಂಧುಗಳಿದ್ದಾರೆ. ಆದರೂ ಸದಾ ನಿನ್ನ ಬದುಕಿನಲ್ಲಿ ಒಂಟಿತನ ಕಾಡ್ತಾ ಇದೆಯಾ? ದೇವರ ಮಗುವೆ, ಆ ಒಂಟಿತನ ಕಾಡ್ತಾ ಇರುವುದಾದರೆ ಇವತ್ತು ನಿನಗೆ ಒಂದು ಸತ್ಯವನ್ನು ದೇವರ ಆತ್ಮನು ಪ್ರಕಟಪಡಿಸ್ತಾ ಇದ್ದಾನೆ. ಆ ಒಂಟಿತನ ಹೋಗಲಾಡಬೇಕು ಎಂಬುದಾಗಿ ನೀನು ಆಸೆ ಪಡುವುದಾದರೆ ಈಗಲೇ ನೀನು ದೇವರೊಟ್ಟಿಗೆ ಕನೆಕ್ಟ್ ಆಗಬೇಕು, ಯೇಸುವಿನೊಟ್ಟಿಗೆ ಕನೆಕ್ಟ್ ಆಗಬೇಕು. ಆಲ್ರೆಡಿ ನಿನ್ನ ಜೊತೆಯಲ್ಲಿ ಅವರು ಇದ್ದಾರೆ. ಆದರೆ ನೀನು ಅಂದ್ಕೊಂಡಿರ್ತೀಯ ನಾನು ಒಬ್ಬಂಟಿ ಅಂತ. ಆದರೆ ದಾವೀದನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಆ ಒಂಟಿತನದಲ್ಲಿಯೇ ದೇವರನ್ನು ಆತನು ದರ್ಶಿಸಿ, ದೇವರೊಟ್ಟಿಗೆ ಆತನು ಬದುಕಿ, ಗುಹೆಗಳಲ್ಲಿ ಆತನು ಇದ್ದು ಪ್ರಾರ್ಥನೆ ಮಾಡುತ್ತಾ ಹಾಡುಗಳನ್ನು ರಚಿಸಿದನು. ಕಳೆದು ಹೋದಂಥ ರಾಜ್ಯ ತಿರುಗಿ ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ತಂದೆಯಾದ ದೇವರ ಬಳಿನಲ್ಲಿ ಆತನು ಕಾಡಿನಲ್ಲಿದ್ದುಕೊಂಡು ಪ್ರಾರ್ಥನೆ ಮಾಡಿ ಯುದ್ಧ ಮಾಡಿ ಅದನ್ನು ತಿರುಗಿ ಪಡೆದನು. ದೇವರ ಒಟ್ಟಿಗೆ ಆತನು ಸಹವಾಸ ಮಾಡಿದ ನಂತರ ಅವನ ಜೀವಿತದಲ್ಲಿ ಬಂದಂಥ ಎಲ್ಲ ಕಷ್ಟಗಳು ಸಹ ಜಯಕರವಾಗಿ ಮಾರ್ಪಟ್ಟಿದ್ದನ್ನು ನಾವು ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಜನರೇ, ಇವತ್ತಿನ ದಿನಮಾನಗಳಲ್ಲಿ ನೀನು ಅಂದ್ಕೊಂಡಿರೋದು ದೊಡ್ಡ ತಪ್ಪಾದ ಸಂಗತಿ ಅನ್ನೋದು ನಾನು ಒಬ್ಬಂಟಿ ಅಂತ. ಈ ಲೋಕದಲ್ಲಿ ಯಾರೂ ಒಬ್ಬಂಟಿಗರಲ್ಲ. ಖಂಡಿತವಾಗಿಯೂ ಕರ್ತನ ಸನ್ನಿಧಾನದಲ್ಲಿ ದೇವರು ನಮ್ಮ ಜೊತೆಯಲ್ಲಿ ಇರ್ತಾನೆ, ದೇವರು ನಮ್ಮೊಳಗೂಡಿ ಇರ್ತಾನೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಸದಾ ಈ ಅನುಭವ ಆತ್ಮಿಕತೆ ಬದುಕಿನಲ್ಲಿ ಹಾದು ಬರುತ್ತದೆ. ಯಾಕೆಂದರೆ ನನ್ನ ಆತ್ಮಿಕತೆ ಜೀವಿತದಲ್ಲೂ ಸದಾ ದೇವರ ಸೇವೆಯನ್ನು ಪ್ರಾರಂಭಿಸಿದಂಥ ಆ ದಿನಮಾನಗಳಲ್ಲಿ ನನ್ನ ಜೊತೆಯಲ್ಲಿ ತಾಯಿ ಇಲ್ಲ, ತಂದೆ ಇಲ್ಲ, ಅಣ್ಣ ತಮ್ಮಂದಿರಿಲ್ಲ. ಹಾಗಂತ ಹೇಳಿ ಅವ್ರು ಯಾರೂ ಇರಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲರೂ ಇದ್ದರೂ ಸದಾ ಒಂಟಿಯಾಗಿ, ಅನಾಥನಾಗಿ, ಯಾರೂ ಗೊತ್ತಿಲ್ಲದೆ ಇರುವಂಥ ಈ ಸ್ಥಳಕ್ಕೆ ಬಂದು ನಾನು ಆ ಸೇವೆಯನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ನನಗೂ ಸದಾ ಒಂದು ದಿನ ಆ ಫೀಲ್ ಅನಿಸಿತ್ತು. ಯಾಕೆಂದರೆ ಎಲ್ಲ ಇದ್ದು ಅನಾಥರಾಗಿ ಗೊತ್ತು ಗುರಿ ಇಲ್ಲದೆ ಇರುವಂಥ ಒಂದು ಸ್ಥಳದಲ್ಲಿ ಬಂದು ನಾವು ಬದುಕುವಾಗ ನಮ್ಮನ್ನು ಯಾರೂ ಮಾತಾಡಿಸಲ್ಲ, ನಮ್ಮನ್ನು ಯಾರೂ ಪ್ರೀತಿ ಮಾಡಲ್ಲ. ಎಲ್ಲ ಇದ್ದರೂ ಸದಾ ಅನಾಥ ಭಾವ ನಮಗೆ ಆ ಸಂದರ್ಭದಲ್ಲಿ ಕಾಡುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಆದರೆ ಆ ಅನಾಥ ಸ್ಥಿತಿನಲ್ಲಿ, ಆ ಒಂಟಿತನದ ಆ ಪರಿಸ್ಥಿತಿನಲ್ಲಿ ದೇವರ ಸೇವೆಯನ್ನು ನಾವು ಪ್ರಾರಂಭ ಮಾಡಿದ ಆ ಕ್ಷಣದಿಂದ ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ನಮಗೆ ಕಾಲಿಡುವ ಸ್ಥಳ ಇಲ್ಲ, ನಮಗೆ ಯಾವುದೇ ವಿಧವಾದಂಥ ಆಸ್ತಿಪಾಸ್ತಿಗಳಿಲ್ಲ, ನಮಗೆ ಯಾರೂ ಪ್ರೀತಿಸುವಂಥ ವ್ಯಕ್ತಿಗಳಿಲ್ಲ, ಯಾರೂ ಸದಾ ನೀನು ಊಟ ಮಾಡಿದ್ಯಾ ಬಿಟ್ಟಿಯಾ ಎನ್ನುವಂಥ ಪರಿಸ್ಥಿತಿಯು ಸದಾ ನಮ್ಮ ಬದುಕಿನಲ್ಲಿ ಕೇಳುವಂಥ ವ್ಯಕ್ತಿಗಳು ನಮ್ಮ ಸುತ್ತಮುತ್ತಲು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಸದಾ ದೇವರು ಇದುವರೆಗೂ ನಮ್ಮ ಬದುಕಿನಲ್ಲಿ ಮಾಡಿದಂಥ ಮೇಲು ಉಪಕಾರಗಳನ್ನು ನಾವು ನೆನೆಸುವಂಥ ಸಂದರ್ಭದಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ಎಷ್ಟು ಆತನಿಗೆ ಹೊಗಳಿದರು, ಆತನಿಗೆ ಸ್ತುತಿಸಿದರು, ಆತನ ಉಪಕಾರವನ್ನು ಸ್ಮರಿಸಿದರು ಸಾಲದು. ಅಷ್ಟು ಮೇಲುಗಳನ್ನು ಆತನು ನಮ್ಮ ಸೇವೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಆತ್ಮಿಕತೆ ಬದುಕಿನಲ್ಲಿ ಆತನು ನಡೆಸಿದ್ದಾನೆ. ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ಅಮ್ಮ, ಸಹೋದರ, ಸಹೋದರಿ, ನನ್ನನ್ನು ಗಮನಿಸಿರಿ. ಯೇಸುವಿನ ನಾಮದಲ್ಲಿ ನೀನು ಒಂಟಿ ಅಂತ ತಿಳ್ಕೋಬೇಡ. ದೇವರು ನಿನ್ನನ್ನು ಯಾಕೆ ಒಂಟಿಯಾಗಿ ಮಾಡ್ತಾರೆ ಗೊತ್ತಾ? ದೇವರು ನಿನ್ನನ್ನು ಯಾರು ಸಹವಾಸ ಮಾಡದ ಹಾಗೆ ಅನಾಥ ಭಾವದಲ್ಲಿ, ಒಂಟಿತನದಲ್ಲಿ ನಿನ್ನನ್ನು ನಡೆಸ್ತಾರೆ ಗೊತ್ತಾ? ನಿನ್ನ ಜೊತೆಯಲ್ಲಿ ವಿಹಂಗಮವಾಗಿ ನಿನ್ನ ಜೊತೆಯಲ್ಲಿ ಮಾತನಾಡೋದಕ್ಕಾಗಿ. ಬೈಬಲಲ್ಲಿ ನಾವು ನೋಡುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಅಬ್ರಹಾಮನನ್ನು ದೇವರು ಆತನ ಕುಟುಂಬವನ್ನು ಒಂಟಿಯಾಗಿಯೇ ನಡೆಸಿದರು. ನೀವು ಕೇಳ್ತಾ ಇರ್ತೀರಲ್ಲ ದೇವರ ವಾಕ್ಯವನ್ನು. ಅಬ್ರಹಾಮನಿಗೆ ಕಾಲಿಡುವಷ್ಟು ಸ್ಥಳ ಇಲ್ಲದೆ ಇರುವಾಗಲೂ ಅವನ ತಂದೆ, ಅವನ ತಾಯಿ, ಅವನ ಸಹೋದರ ಎಲ್ಲ ಇರುವಾಗಲೂ ದೇವರು ಆತನಿಗೆ ಕರೆದ ತಕ್ಷಣ ಆತನು ಒಬ್ಬಂಟಿಯಾಗಿ ತನ್ನ ಕುಟುಂಬವನ್ನು ಕರೆದು ಆತನು ದೇವರು ಕೂಗಿದ ತಕ್ಷಣವೇ ಆತನು ಬರ್ತಾನೆ. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕೋ ಗೊತ್ತಿಲ್ಲ. ಆದರೆ ಆ ಒಂಟಿ ಕುಟುಂಬವನ್ನು ನಡೆಸಿದಂಥ ರೀತಿಯನ್ನು ನೋಡುವಂಥ ಸಂದರ್ಭದಲ್ಲಿ ಆತ್ಮೀಯ ದೇವಜನರೇ, ಎಷ್ಟು ಮಹಿಮೆಯಾಗಿ
ಆ ಕುಟುಂಬವನ್ನು ನಡೆಸಿದನು. ಒಂದು ಸಾರಿ ಐಗುಪ್ತ ಪ್ರಾಂತಕ್ಕೆ ಆತನು ಪ್ರವೇಶ ಮಾಡುತ್ತಾನೆ ಕುಟುಂಬವಾಗಿ. ಆಗ ಅಲ್ಲಿರುವಂಥ ಐಗುಪ್ತ ರಾಜನಾಗಿರುವಂಥ ಫರೋಹನು ಅವನ ಪತ್ನಿಯಾಗಿರುವಂಥ ಸಾರಾಳನ್ನು ಮೋಹಿಸಿ ಅವಳೊಟ್ಟಿಗೆ ಪಾಪದ ಕಾರ್ಯವನ್ನು ಮಾಡಬೇಕೆಂಬುದಾಗಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ದೇವರು ಆ ಫರೋಹನ ಕುಟುಂಬವನ್ನು, ಅವರ ಮನೆಯನ್ನು, ಅವರ ಸಂಸ್ಥಾನದಲ್ಲಿ ಅನೇಕ ವಿಧವಾದಂಥ ತಡೆಗಳನ್ನು ತಂದು ಭಯ ಹುಟ್ಟಿಸಿ ಕಂಪಿತನಾಗುವಂತೆ ಅವನಿಂದ, ನೋಡು, ಇದು ನಾನು ಕರೆದಿರುವಂಥ ಕುಟುಂಬ, ನಾನು ಆರಿಸಿಕೊಂಡಿರುವಂಥ ಕುಟುಂಬ ಎಂಬುದಾಗಿ ಹೇಳಿ ದೇವರು ಅಂಥ ಒಂದು ಬಲಿಷ್ಠ ರಾಜನ ಕೈಯಿಂದ ಅವನನ್ನು ಬಿಡಿಸಿ ಅಬ್ರಹಾಮನಿಗೆ ಜಯವನ್ನು ಕೊಡ್ತಾನೆ. ಒಂದು ಸಾರಿ ಗೆರಾರಿಗೆ ಒಂಟಿಯಾಗಿ ತನ್ನ ಕುಟುಂಬವನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಅಭಿಮಲೇಖ್ ಎನ್ನುವಂಥ ಆ ರಾಜನು ಸಾರಾಳ ಮೇಲೆ ಕಣ್ಣನ್ನು ಹಾಕ್ತಾನೆ. ಅವಳನ್ನು ಮುಟ್ಟೋದಕ್ಕೆ ಪ್ರಯತ್ನಿಸುವಂಥ ಸಂದರ್ಭದಲ್ಲಿ ದೇವರ ಶಬ್ದ ಅವನಿಗೆ ಪ್ರಕಟವಾಗ್ತದೆ. ಈಗ ಅಭಿಮಲೇಖನೇ, ಮುಟ್ಟಿದರೆ ನೀನು ಸತ್ತು ಹೋಗುತ್ತಿ ಎಂಬುದಾಗಿ. ಅವಳನ್ನು ಮುಟ್ಟಬೇಡ, ಅವಳು ನೀತಿವಂತನ ಪತ್ನಿಯಾಗಿದ್ದಾಳೆ, ನೀತಿವಂತನ ಪತ್ನಿಯಾಗಿದ್ದಾಳೆ. ಹೌದು ಆತ್ಮೀಯ ದೇವಜನರೇ, ಇವತ್ತು ನಿನ್ನ ಬದುಕು, ಉದ್ಯೋಗದ ವಿಷಯವಾಗಿ ನೀನು ಹೋಗುತ್ತಿರುವಂಥ ಆ ಪಟ್ಟಣದಲ್ಲಿ, ನೀನು ಮಾಡುತ್ತಿರುವಂಥ ಆ ಕೆಲಸಗಳಲ್ಲಿ ಒಬ್ಬಂಟಿಯಾಗಿ ಒಂದು ಕುಟುಂಬವಾಗಿ ನೀನು ಹೋಗ್ತಾ ಇರುವುದಾದರೆ, ಒಂದು ವೇಳೆ ನಿನ್ನ ಮೇಲೆ ದೌರ್ಜನ್ಯ, ಅನೇಕ ವಿಧವಾದ ತಡೆಗಳು ಮಾಡ್ತಾ ಇರುವುದಾದರೆ, ಇವತ್ತು ನಂಬು, ದೇವರು ನಿನ್ನನ್ನು ಪ್ರತ್ಯೇಕಿಸಿ ಆ ಪಟ್ಟಣಕ್ಕೆ, ಆ ಸ್ಥಳಕ್ಕೆ, ಆ ರೀತಿಯಾದಂಥ ಕಾರ್ಯಗಳಿಗೆ ನಿನ್ನ ಕರ್ಕೊಂಡು ಹೋಗಿದ್ದಾನೆಂದರೆ ನಿನ್ನನ್ನು ಅನಾಥನಾಗಿ ಬಿಡುವುದಕ್ಕಾಗಿ ಅಲ್ಲ, ನಿನ್ನ ಕುಟುಂಬವನ್ನು ಒಂಟಿಯಾಗಿ ನಾಶಪಡಿಸುವುದಕ್ಕಾಗಿ ಅಲ್ಲ. ಯಾರು ನಿನ್ನ ಕುಟುಂಬದ ಮೇಲೆ, ಯಾರು ನಿನ್ನ ಆತ್ಮಿಕತೆಯ ಬದುಕಿನ ಮೇಲೆ, ಯಾರು ನಿನ್ನ ಜೀವಿತದಲ್ಲಿ ಅಟ್ಯಾಕ್ ಮಾಡೋದಕ್ಕೆ ನಿಂತುಕೊಳ್ತಾರೋ ಅವರ ಪರವಾಗಿ ದೇವರು ಯುದ್ಧ ಮಾಡ್ತಾರೆ. ಅನೇಕ ಸಂದರ್ಭಗಳಲ್ಲಿ ನಾವು ಅಂದ್ಕೊಂಡಿರ್ತೀವಿ ಏನೆಂದರೆ, ನಮ್ಮನ್ನು ದೇವರು ನೋಡ್ತಾ ಇಲ್ಲ ಅಂತ, ಈ ಒಂಟಿತನ ಬದುಕು ಹೀಗೆ ಅಂತ್ಯವಾಗುತ್ತದೋ ಏನೋ ಎಂಬುದಾಗಿ ನಾವು ಆ ರೀತಿಯಾಗಿ ಯೋಚನೆ ಮಾಡ್ತೇವೆ. ಆದರೆ ಭಕ್ತನಾದಂಥ ದಾವೀದನು ಎಷ್ಟು ಉತ್ಸುಕನಾಗಿ ಕೀರ್ತನೆ 139ನೇ ಅಧ್ಯಾಯದಲ್ಲಿ 5ನೇ ವಚನದಿಂದ 10ನೇ ವಚನ ತನಕ ನಾವು ಓದುವಂಥ ಸಂದರ್ಭದಲ್ಲಿ 5ನೇ ವಚನ ಓದಿ ಕೇಳಿಸಿಕೊಳ್ಳುವಂತಿರಾಗೋಣ. ನಾನು ಒಬ್ಬಂಟಿ ಅಲ್ಲ, ನಾನು ಒಬ್ಬಂಟಿ ಅಲ್ಲವೇ ಅಲ್ಲ. ನಾನು ಕಾಡಿನಲ್ಲಿದ್ದರೂ, ನಾನು ಕುರಿ ಕಾಯ್ತಾ ಇದ್ರು, ನಾನು ಶತ್ರುಗಳ ಮಧ್ಯದಲ್ಲಿ ಇರುವುದಾದರೂ ನೀನು ನನ್ನ ಸುತ್ತಲೂ ಆವರಿಸಿದ್ದಿ, ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದಿ. ಇಂಥ ಜ್ಞಾನವು ಆಶ್ಚರ್ಯವಾಗುತ್ತದೆ. ದೇವಕ್ಕೆ ಸ್ತೋತ್ರವಾಗಲಿ. ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ನನ್ನ ದೇವರು ಎಷ್ಟು ಪ್ರೀತಿಪೂರ್ವಕವಾದಂಥ ದೇವರು. ನಾವು ಯಾವತ್ತೂ ಸದಾ ಒಬ್ಬಂಟಿಗರಲ್ಲವೇ ಅಲ್ಲ. ನಿನ್ನ ಆತ್ಮಿಕ ಕಣ್ಣುಗಳನ್ನು ಪರಿಶುದ್ಧಾತ್ಮ ದೇವರು ಇವತ್ತು ತೆರೆಯಲಿ. ದೇವರ ವಾಗ್ದಾನ ವಚನ ಕೇಳ್ತಾ ಇದ್ದೀರಲ್ಲ, ನೀವು ಯಾವತ್ತೂ ಸದಾ ಒಂಟಿಗರಲ್ಲ. ಬೈಬಲ್ ಹೇಳ್ತಾ ಇದೆ, ನನ್ನ ಸುತ್ತು ಒರೆದು ನಿನ್ನ ಕೈಯೇ ನನ್ನನ್ನು ಇವತ್ತು ಆಧಾರ ಮಾಡಿಕೊಂಡು, ನಿನ್ನ ಕೈಯೇ ನನ್ನನ್ನು ಪರಿಪಾಲನೆ ಮಾಡುತ್ತದೆ ಎಂಬುದಾಗಿ ಹೇಳುತ್ತಾ 7ನೇ ವಚನಕ್ಕೆ ಆತನು ಹೋಗುವಂಥ ಸಂದರ್ಭದಲ್ಲಿ, ನಾನು ಒಂಟಿಯಲ್ಲ, ನಾನು ಎಂಥ ಪರಿಸ್ಥಿತಿನಲ್ಲಿ ಇದ್ದೇನೆ ಅಂದರೆ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ, ನಿನಗೆ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ, ಮೇಲಿನ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀರಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೆನೆಂದರೆ ಅಲ್ಲಿಯೂ ನೀನಿರುವಿ. ಅರುಣನ ರೆಕ್ಕೆಗಳನ್ನು ಸಾಕು. ದೆನಾಕೆ ಸ್ತೋತ್ರವಾಗಲಿ. ಆತನ ಇಲ್ಲದೇ ಇರುವಂಥ ಸ್ಥಳ ಒಂದೂ ಇಲ್ಲ. ಸಹೋದರ ಸಹೋದರಿ, ಅಬ್ರಹಾಮನ ಎಲ್ಲೆಲ್ಲಿ ಹೋದನೋ ಅಲ್ಲೆಲ್ಲ ದೇವರು ಆತನ ಸಂಗಡ ಇದ್ದನು. ಒಂಟಿಯಾಗಿ ಅಬ್ರಹಾಮನು ಮನೆ ಬಿಟ್ಟು ಬಂದನು. ಆದರೆ ಅಬ್ರಹಾಮನ ಜೀವಿತವನ್ನು ಗಮನಿಸುವಾಗ ಈಗಲೂ ಸಹ ಇಡೀ ಪ್ರಪಂಚದಾದ್ಯಂತ ಅಬ್ರಹಾಮನ ಸಂತತಿ ಆಕಾಶದಲ್ಲಿರುವಂಥ ನಕ್ಷತ್ರದಷ್ಟು, ಭೂಮಿನಲ್ಲಿರುವಂಥ ಉಸುಬಿನಷ್ಟು ದೇವರು ವಿಸ್ತರಿಸುತ್ತಾ ಬಂದನು, ವಿಸ್ತರಿಸುತ್ತಲೇ ಇದ್ದಾನೆ. ಆತನ ಸಂತತಿಯೇ ಇವತ್ತು ಭೂಮಂಡಲದಲ್ಲಿ
ದೇವರಿಗೆ ಮೆಚ್ಚುಗೆಯಾದಂಥ ಸಂತತಿಯಾಗಿ ದೇವರು ಮಾರ್ಪಡಿಸಿದನು. ದೇವರಿಗೆ ಸ್ತೋತ್ರವಾಗಲಿ. ನೀನು ಅಂದ್ಕೊಂಡಿರ್ಬೋದು ನನಗೆ ಯಾರೂ ಇಲ್ಲ, ನಾನು ಒಬ್ಬಂಟಿ ಅಂತ. ಇಲ್ಲ, ನೀನು ಎಲ್ಲಿ ಹೋಗುತ್ತೀಯೋ ದೇವರು ನಿನ್ನ ಜೊತೆನಲ್ಲೇ ಇರ್ತಾನೆ. ಈಗ ತಾನೇ ವಾಕ್ಯವನ್ನು ಕೇಳಿದಿರಲ್ಲ, ಆಕಾಶದಲ್ಲಿ ಏರಿ ಹೋದರೂ, ಸಮುದ್ರದ ಒಳಗಡೆ ಇರುವುದಾದರೂ, ಗುಹೆಗಳಲ್ಲಿ ಇರುವುದಾದರೂ, ಆಕಾಶದ ಮಧ್ಯದಲ್ಲಿರುವುದಾದರೂ, ನಾವು ಎಲ್ಲಿ ಇದ್ರೂ ಸದಾ ಆತನ ಆತ್ಮಕ್ಕೆ ತಪ್ಪಿಸಿಕೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ. ಒಂದು ವೇಳೆ ನೀನು ಕೆಲಸಕ್ಕಾಗಿ ಬೆಂಗಳೂರಿಗೆ ಹೋಗಿರುವುದಾದರೆ ಬೆಂಗಳೂರಿನಲ್ಲಿ ನಿನ್ನ ಜೊತೆನಲ್ಲಿ ದೇವರು ಇರ್ತಾರೆ. ಆಸ್ಟ್ರೇಲಿಯಾದಲ್ಲಿ ಇರುವುದಾದರೆ ಆಸ್ಟ್ರೇಲಿಯಾದಲ್ಲಿ ದೇವರು ನಿನ್ನ ಜೊತೆನಲ್ಲಿ ಇರ್ತಾನೆ. ಒಂದು ವೇಳೆ ನೀನು ಹೈದರಾಬಾದ್ನಲ್ಲಿ ಇರುವುದಾದರೆ ಹೈದರಾಬಾದ್ನಲ್ಲಿ ದೇವರು ನಿನ್ನ ಜೊತೆನಲ್ಲಿ ಇರ್ತಾನೆ. ಅಥವಾ ನಿನ್ನ ಊರಿನಲ್ಲಿ ನೀನು ಇರುವುದಾದರೆ ನಿನ್ನ ಊರಿನಲ್ಲಿ ನಿನ್ನ ದೇವರು ನಿನ್ನ ಜೊತೆನಲ್ಲಿ ಇದ್ದಾನೆ. ಒಂದು ವೇಳೆ ನಿನ್ನ ಊರಿನಲ್ಲಿ ಒಂದೇ ಒಂದು ಕುಟುಂಬ, ನನ್ನ ಕುಟುಂಬ ಮಾತ್ರ ನಂಬಿದೆ ಎಂಬುದಾಗಿ ನೀನು ಇರುವುದಾದರೆ ನಿನ್ನ ಕುಟುಂಬದಲ್ಲಿ ಆತನು ನಿನ್ನ ಜೊತೆನಲ್ಲೇ ಇರ್ತಾನೆ. ಯಾವತ್ತೂ ಸದಾ ನೀನು ಅಂದ್ಕೋಬೇಡ ನೀನು ಒಂಟಿ ಅಂತ. ಒಂಟಿ ಅಲ್ಲವೇ ಅಲ್ಲ. ನೀನು ಎಲ್ಲಿ ಹೋದರೂ ಅಲ್ಲಿ ನಿನ್ನ ದೇವರು ಜೊತೆಯಾಗೇ ಇರ್ತಾನೆ. ಯಾಕೆಂದರೆ ಅನೇಕ ಸಂದರ್ಭಗಳ ಜನರನ್ನು ನೋಡಿ, ನಮಗೆ ಬಲಪಡಿಸುವಂಥ ವ್ಯಕ್ತಿಗಳನ್ನು ನೋಡಿ, ಅಥವಾ ನಮ್ಮ ಕುಲವನ್ನು ನೋಡಿ, ನಮ್ಮ ಸಂಬಂಧಗಳನ್ನು ನೋಡಿ, ನಾವೆಷ್ಟು ದೊಡ್ಡ ಸಂಬಂಧದವರು ಗೊತ್ತಾ? ನಮ್ಮ ಅಂಕಲ್ ಯಾರು ಗೊತ್ತಾ? ನಮ್ಮ ಆಂಟಿ ಯಾರು ಗೊತ್ತಾ? ಆತ್ಮೀಯ ದೇವಶನರೇ, ನನ್ನನ್ನು ನೀವು ಗಮನಿಸುವಂಥ ಸಂದರ್ಭದಲ್ಲಿ ನನ್ನದು ದೊಡ್ಡದಾದಂಥ ಒಂದು ಕುಟುಂಬ ಅಲ್ಲ, ದೊಡ್ಡದಾದಂಥ ಸಂತತಿನೂ ಅಲ್ಲ. ನನ್ನ ಸಂತತಿಯಲ್ಲಿ ನನ್ನ ಮನೆಯವರು ಬಿಟ್ಟರೆ, ನನ್ನ ಕುಟುಂಬದವರು ಬಿಟ್ಟರೆ ಇದುವರೆಗೂ ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಳ್ಳಿಲ್ಲ. ನನ್ನ ಸಾಕ್ಷಿ ಜೀವಿತವನ್ನು ನೋಡ್ತಾ ಇದ್ದಾರೆ. ದೇವರು ಎಷ್ಟು ಮೇಲನ್ನು ಅದ್ಭುತವನ್ನು ಅವರು ಮಾಡಿದ್ದಾರೆ. ಆತನ ಪರಿಸ್ಥಿತಿ ಎಂಥದಾಗಿತ್ತು. ಆತನು ಬರಿಗನಲ್ಲಿ ಹೋದನಲ್ಲ, ಅವನ ಮಕ್ಕಳನ್ನು, ಅವನ ಕುಟುಂಬವನ್ನು ದೇವರು ಎಷ್ಟು ಆಶೀರ್ವಾದ ಮಾಡಿದ್ದಾನೆ ಎಂಬುದಾಗಿ ಅವರ ಕಣ್ಣೆದುರಲ್ಲಿ ಇದ್ದರೂ ಸದಾ ಯಾರು ಇವತ್ತು ಅಂಗೀಕಾರ ಮಾಡಿಕೊಳ್ಳಿಲ್ಲ. ಅಷ್ಟು ದೊಡ್ಡದಾದಂಥ ಸಂತತಿ ನನ್ನದಲ್ಲ. ಆದರೆ ಕರ್ತನ ಸನ್ನಿಧಾನದಲ್ಲಿ ಒಂದು ವಿಶೇಷವಾಗಿ ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ. ಎಲ್ಲರಿಗೂ ನೋಟವಾಗಿ ರಮ್ಯವಾಗಿ ದೇವರು ನನ್ನ ಮಕ್ಕಳನ್ನು ದೇವರು ಆಶೀರ್ವಾದ ಮಾಡಿದ್ದಾರೆ. ದೇವರಿಗೆ ಎಷ್ಟೋ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತೇವೆ. ಯಾಕೆಂದರೆ ನಾವು ಅಬ್ರಹಾಮನ ಸಂತತಿಯವರಾಗಿದ್ದೇವೆ. ಅದಕ್ಕಾಗಿ ನೀನು ಒಬ್ಬಂಟಿಗನಾಗಿದ್ದೇನೆ ಎಂಬುದಾಗಿ ನೀನು ಕಳವಳ ಪಡವಲೇ ಬೇಡ. ಬೈಬಲ್ ಹೇಳ್ತದೆ, ಯೆಶಾಯ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯದ 3ನೇ ವಚನವನ್ನು ಕೇಳಿಸಿಕೊಳ್ಳೋಣ. ದೇವರಿಗೆ ಸ್ತೋತ್ರವಾಗಲಿ. 54ನೇ ಅಧ್ಯಾಯದ 3ನೇ ವಚನ, ನೀನು ಎಲ್ಲ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ, ನಿನ್ನ ಸಂತಾನದವರು ಜನಾಂಗಗಳನ್ನು ವಶ ಮಾಡಿಕೊಂಡು ಹಾಳು ಪಟ್ಟಣಗಳನ್ನು ಮಾಡುವರು. ಹೆದರಬೇಡ. ಸಾಕು, ದೇವರಿಗೆ ಸ್ತೋತ್ರವಾಗಲಿ. ಹೋದ ವಾರದಲ್ಲಿ ಇದನ್ನು ಓದಿದ್ದೇವೆ. 3ನೇ ವಚನ ಮಾತ್ರ ಇನ್ನೊಂದ್ಸಾರಿ ಕೇಳಿಸಿಕೊಳ್ಳುವಂತರಾಗೋಣ. ನೀನು ಎಲ್ಲ ಕಡೆಗಳಲ್ಲಿ ಹಬ್ಬಿಕೊಳ್ಳುವಿ. ದೇವರಿಗೆ ಸ್ತೋತ್ರವಾಗಲಿ. ಎಲ್ಲ ಕಡೆಗಳಲ್ಲಿ ನೀನು ಹಬ್ಬಿಕೊಳ್ಳುವಿ. ಯಾಕೆಂದರೆ ಇದುವರೆಗೆ ನೀನು ಅಂದ್ಕೊಂಡಿರ್ಬೋದು ಒಬ್ಬಂಟಿ ಅಂತ. ನಾನು ಯೇಸು ಸ್ವಾಮಿನ ನಂಬಿದ್ರು ಸದಾ ನಾನು ಒಬ್ಬಂಟಿ ಹಾಕಿದ್ದೀನಿ ಎಂಬುದಾಗಿ. ಆದರೆ ದೇವರು ಇವತ್ತು ಹೇಳ್ತಿರುವಂಥ ಸಂಗತಿಯನ್ನು ಗೊತ್ತಾ? ನಿನ್ನ ಜೊತೆಯಲ್ಲಿ ದೇವರು ಇರುವುದಾದರೆ ನೀನು ಒಂಟಿ ಅಲ್ಲ. ನೀನು ಎಲ್ಲ ಕಡೆ ಹಬ್ಬಿಕೊಳ್ತಿ, ಎಲ್ಲ ಕಡೆ ನೀನು ವಿಸ್ತಾರಗೊಳ್ಳುತ್ತಿ. ದೇವರಿಗೆ ಸ್ತೋತ್ರವಾಗಲಿ. ಯಾಕಂದರೆ ನಮ್ಮ ಮೂಲ ಪಿತೃ ಆಗಿರುವಂಥ ಅಬ್ರಹಾಮನಿಗೆ ದೇವರು ಕೊಟ್ಟಂಥ ವಾಗ್ದಾನ ಅದು. ನಿನ್ನ ಸಂತತಿ, ಸಾರಾಳಲ್ಲಿ ಹುಟ್ಟಿದಂಥ ನಿನ್ನ ಸಂತತಿ ಮೂಲಕವಾಗಿ ಇಡೀ ಪ್ರಪಂಚದಲ್ಲಿಯೇ ವಿಸ್ತಾರವಾದ ಜನಾಂಗವನ್ನು ನಾನು ನಿನಗೆ ಕೊಡುತ್ತೇನೆಂಬುದಾಗಿ ಹೇಳಿ ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದನು. ಅನೇಕ ಸಂದರ್ಭಗಳಲ್ಲಿ ನಮ್ಮ ಒಂಟಿತನದ ಜೀವಿತವನ್ನು ನೋಡಿ ನಮ್ಮ ವಿರೋಧಿಗಳು ನಮ್ಮ ವಿರುದ್ಧವಾಗಿ ತಂತ್ರಗಳನ್ನು ನಡೆಸ್ತಾರೆ. ಅನೇಕ ವಿಧವಾದಂಥ ಕಾರ್ಯಗಳನ್ನು ಅವರು ಪ್ರಾರಂಭಿಸುತ್ತಾರೆ. ನಾವು ನಡೆಯುವಂಥ ಭಕ್ತಿ, ಆ ಪ್ರೀತಿ ಇಡೀ ಭೂಲೋಕದಲ್ಲಿ ಒಬ್ಬನೇ ಒಬ್ಬ ಮನುಷ್ಯನು ತನ್ನ ಕುಟುಂಬವನ್ನು ದೇವರ ಕಡೆಗೆ ತಿರುಗಿಸಿ ದೇವರ ಮಾತಿಗೆ ಹೋಗೊಟ್ಟು ದೇವರ ಕಾರ್ಯವನ್ನು ನಡೆಸ್ತಾ ಇದ್ದಂಥ ನೋಹನ ಕುಟುಂಬವನ್ನು ನೋಡುವಾಗ ಇಡೀ ಪ್ರಪಂಚದ ಭೂಮಂಡಲದಲ್ಲಿ ಒಂದೇ ಒಂದು ಕುಟುಂಬ, ಆ ಕುಟುಂಬ ದೇವರು ಹೇಳಿದಂಥ ಆ ಮಾತಿನ ಮೇರೆಗೆ ನಾವೇನು ಕಟ್ಟೋದಕ್ಕೆ ಹೋಗ್ತದೆ. ಆ ಸಂದರ್ಭದಲ್ಲಿ ಎಲ್ಲರೂ ಸಹ ಆ ಕುಟುಂಬವನ್ನು ನೋಡಿ ಹೇಳ್ತಾರೆ, ಏನು ನಾವೇ ಕಟ್ಟೋದಕ್ಕೆ ಹೋಗ್ತೀರಾ? ಮಳೆ ಇಲ್ಲ, ಬಿರುಗಾಳಿ ಇಲ್ಲ,
ಮಳೆನೇ ಬೀಳ್ತಾ ಇಲ್ಲ, ನಾವಿರುವಂಥ ಈ ಸ್ಥಳದಲ್ಲಿ ಸಮುದ್ರನೂ ಇಲ್ಲ, ಯಾವ ಸುನಾಮಿನೂ ಸಹ ಬರೋದಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ತಲೆ ಕೆಟ್ಟಿದೆಯಾ ನಿಮಗೆ ಎಂಬುದಾಗಿ ದೇನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ನೀನು ಮಾಡುತ್ತಿರುವಂಥ ಉದ್ಯೋಗದ ಸ್ಥಳದಲ್ಲಿ ಒಬ್ಬನೇ ನೀನು ಇರ್ಬೋದು, ಅಥವಾ ನಿನ್ನ ಊರಿನಲ್ಲಿ ನೀನು ಒಬ್ಬಳೇ ದೇವರನ್ನು ಕಂಡುಕೊಂಡಿರ್ಬೋದು, ಅಥವಾ ನಿನ್ನ ವೈಯಕ್ತಿಕವಾಗಿ ನಿನ್ನ ಸ್ನೇಹಿತರಲ್ಲಿ, ನಿನ್ನ ಕುಟುಂಬದಲ್ಲಿ ನೀನು ಒಬ್ಬನೇ ದೇವರನ್ನು ಕಂಡುಕೊಂಡಿರ್ಬೋದು. ಇವತ್ತು ಅವರು ಎಲ್ಲ ನಿನ್ನನ್ನು ನೋಡಿ ನಗ್ತಾ ಇರ್ಬೋದು, ಏನು ದೇವರು ಎಂಬುದಾಗಿ. ಆದರೆ ಪ್ರೀತಿಯುಳ್ಳ ದೇವಜನರೇ, ಒಂದು ದಿನ ಬಂತು, ಘೋರವಾದಂಥ ಆಕಾಶದ ತೂಬುಗಳು, ಭೂಮಿಯ ತೂಬುಗಳು ತೆರೆಯಲ್ಪಟ್ಟವು. ಆದರೆ ಭೂಮಂಡಲದಲ್ಲಿದ್ದಂಥ ಎಲ್ಲ ವಿಧವಾದಂಥ ಜನಾಂಗ, ಎಲ್ಲ ವಿಧವಾದಂಥ ಪ್ರಾಣಿಗಳು ನಶಿಸಿ ಹೋದವು. ಆದರೆ ಕರ್ತನಲ್ಲಿ ನಂಬಿಕೆ ಇಟ್ಟಂಥ ಒಂದೇ ಒಂದು ಕುಟುಂಬ ಮಾತ್ರ ರಕ್ಷಣೆ ಮಾರ್ಗದಲ್ಲಿ ಬಂತು, ಆ ನಾವೆಯೊಳಗೆ ಸೇರಿತು. ಆ ಕುಟುಂಬದ ಮೂಲಕವಾಗಿಯೇ ಇವತ್ತು ಭೂಮಂಡಲದಲ್ಲಿರುವಂಥ ಎಲ್ಲ ಜನಾಂಗಗಳು ಇವತ್ತು ಇರುವುದಾದರೆ ಆ ನೋಹನ ಸಂತತಿ ಮೂಲಕವಾಗಿ ಹುಟ್ಟಿದುವು ಎಂಬುದಾಗಿ ಬೈಬಲಲ್ಲಿ ನಾವು ನೋಡುತ್ತೇವೆ. ಹೌದು, ಒಂದು ವೇಳೆ ನಿನ್ನ ಬದುಕಿನಲ್ಲಿ ಅನೇಕ ಜನರು ನಿನ್ನನ್ನು ನೋಯಿಸ್ತಾ ಇರುವುದಾದರೂ, ಬಾಧಿಸ್ತಾ ಇರುವುದಾದರೂ, ಕರ್ತನ ಸಮ್ಮುಖದಲ್ಲಿ ನಿನ್ನ ನಂಬಿಕೆಯನ್ನು ಬಿಟ್ಟುಕೊಡಬೇಡ. ಆ ದಿನ ಬರುತ್ತೆ. ಇವತ್ತೆಲ್ಲರೂ ಅಂದ್ಕೊಳ್ತಾರೆ, ದೇನಾಕ್ಕೆ ಸ್ತೋತ್ರವಾಗಲಿ, ಯೇಸು ಸ್ವಾಮಿ ಒಬ್ಬನೇ ಬಂದನು, ಒಬ್ಬನೇ ಸತ್ತನು, ಒಬ್ಬನೇ ಹೋದನು ಎಂಬುದಾಗಿ. ಆದರೆ ಖಂಡಿತವಾಗಿಯೂ ಆತನು ತಿರುಗಿ ಬರ್ತಾನ, ಇಂಥ ಒಂದು ಕಾರ್ಯಗಳೆಲ್ಲ ಭೂಮಂಡಲದಲ್ಲಿ ನಡೀತಾ ಇದೆ ಎಂಬುದಾಗಿ ಜನರು ಅಪನಂಬಿಕೆಯ ಮಾತುಗಳನ್ನು ಆಡ್ತಾ ಇರಬಹುದು. ಆದರೆ ಆ ದಿನ ಬಂದೇ ಬರುತ್ತದೆ. ಆ ದಿನದಲ್ಲಿ ನಾವು ಯೇಸುವನ್ನು ಅಂಗೀಕಾರ ಮಾಡಿಕೊಂಡು ಆತನೊಟ್ಟಿಗೆ ಜೀವಿಸ್ತಾ ಇರುವುದಾದರೆ, ಆ ಬರುವಂಥ ಭಯಾನಕವಾದಂಥ ಆ ಎರಡನೇ ಬರೋಣದಲ್ಲಿ, ಆ ಅಗ್ನಿ ಗಂಧಕ ಉರಿಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಸುಕ್ಷೇಮವಾಗಿ ಆತನು ಕರೆದುಕೊಂಡು ಹೋಗ್ತಾನೆ. ಅಂಥ ಒಂದು ಸುನಾಮಿ ಪ್ರಳಯಗಳ ಮಧ್ಯದಲ್ಲಿ ನಾವು ಸುರಕ್ಷಿತವಾಗಿ ಆತನ ಸಮ್ಮುಖದಲ್ಲಿ ನಾವು ಬದುಕುವಂತರಾಗಿದ್ದೇವೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕುಟುಂಬ ಒಂಟಿಯಾಗಿರುವುದಾದರೂ ಸದಾ ನಾವು ಯಾವುದೇ ಕಳವಳ ಪಡದೆ ದೇವರ ಸನ್ನಿಧಾನದಲ್ಲಿ ಯಥಾರ್ಥತೆಯಿಂದ ನಾವು ದೇವರೊಟ್ಟಿಗೆ ಬದುಕೋಣ. ಯಾಕೆಂತ ಹೇಳಿದರೆ, ಒಂಟಿಗನಾಗಿರಿದ್ದಂಥ ನಾಬೋತನ ಜೀವಿತವನ್ನು ನೋಡುವಂಥ ಸಂದರ್ಭದಲ್ಲಿ ಅಹಾಬ್ ಮತ್ತು ಇಜೇಬಳು ಅವನಿಗಿದ್ದಂಥ ಸ್ವಲ್ಪ ದ್ರಾಕ್ಷಿಯ ಆ ತೋಟವನ್ನು ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿ ಆತನನ್ನು ಸಾಯಿಸಿಬಿಡ್ತಾರೆ, ಆತನಿಗೆ ಪ್ರಾಣ ಹತ್ಯೆ ಮಾಡ್ತಾರೆ. ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಯೇಸುವಿನ ನಾಮದಲ್ಲಿ ಅಹಾಬ್ ಮತ್ತು ಇಜೇಬಳ ಜೀವಿತವನ್ನು ಅಂತ್ಯದ ಆ ಕ್ಷಣಗಳನ್ನು ನೋಡುವಾಗ ಅವರ ಪಾಡು ನಾಯಿಗಿಂತ ಕೀಳಾಯಿತು. ಬೀದಿ ನಾಯಿ ಥರ ಹೆಣವಾಗಿ ಅವರು ಬಿದ್ದರು, ರಾಜನಾಗಿದ್ದಂಥ ರಾಣಿಯರಾಗಿದ್ದಂಥ ಅವರು. ಯಾಕೆಂದರೆ ನಾಬೋತನು ಒಂಟಿ, ಅವನಿಗೆ ದಿಕ್ಕು ದೆಸೆ ಇಲ್ಲ ಎಂಬುದಾಗಿ ಅವನ ಆಸ್ತಿಯನ್ನು ಕಿತ್ತುಕೊಂಡರು. ಇವತ್ತು ನಿನ್ನ ಬದುಕಿನಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಊರಿನಲ್ಲಿ, ನೀನು ಮಾಡುತ್ತಿರುವಂಥ ಉದ್ಯೋಗದಲ್ಲಿ, ನೀನು ಮಾಡುತ್ತಿರುವಂಥ ಪ್ರತಿಯೊಂದು ಸ್ಥಳಗಳಲ್ಲಿ ನಿನ್ನನ್ನು ಗಮನಿಸುವಂಥ ವ್ಯಕ್ತಿಗಳು ನಿನ್ನಿಂದ ಕಿತ್ತುಕೊಳ್ತಿದ್ದಾರಾ? ನಿನ್ನ ಆಸ್ತಿಗಳನ್ನು ಕಿತ್ತುಕೊಳ್ತಿದ್ದಾರಾ? ಅಥವಾ ನಿನ್ನ ವೈಯಕ್ತಿಕವಾದ ನೆಮ್ಮದಿ ಸಮಾಧಾನವನ್ನು ಅವರು ಕಿತ್ತುಕೊಳ್ತಾ ಇದ್ದಾರಾ? ದೇನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ಅವರನ್ನು ದೃಷ್ಟಿಸಿ ನೋಡು, ಹೇಳು, ನನ್ನ ಪರಿಸ್ಥಿತಿ ಅಹಾಬ್ ಮತ್ತು ಇಜೇಬಳ ಪರಿಸ್ಥಿತಿ ಆಗ್ತದೆ. ಯಾಕೆಂದರೆ ನನ್ನ ದೇವರು ನನ್ನನ್ನು ದೃಷ್ಟಿಸುವ ದೇವರಾಗಿದ್ದಾನೆ, ಆತನು ನನ್ನನ್ನು ಪ್ರೀತಿಸುವಂಥ ದೇವರಾಗಿದ್ದಾನೆ, ನನ್ನೊಟ್ಟಿಗೆ ಆತನು ವಾಸ ಮಾಡುವಂಥ ದೇವರಾಗಿದ್ದಾನೆ. ಆತನ ರಾಜನೇ ಇರ್ಬೋದು, ರಾಣಿಯೇ ಇರ್ಬೋದು. ಯಾಕೆಂದರೆ ಆತನ ಮಕ್ಕಳ ವಿರುದ್ಧವಾಗಿ ಯಾರೇ ಕಾರ್ಯತಂತ್ರ ಮಾಡಿದರೂ ಖಂಡಿತವಾಗಿ ಪ್ರೀತಿಯುಳ್ಳ ದೇವಜನರೇ, ಅವರ ಅಂತ್ಯ ಅಹಾಬ್ ಮತ್ತು ಇಜೇಬಳ ಅಂತ್ಯದ ರೀತಿಯಲ್ಲಿ ಆಗ್ತವೆ. ಅದಕ್ಕಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪ್ರತ್ಯೇಕವಾಗಿ ದೇವ ಸಮಕ್ಷಮದಲ್ಲಿ ಗಿದ್ಯೋನ್ ಆತನ ಬದುಕನ್ನು ನಾವು ಗಮನಿಸುವಾಗ, ವಿರೋಧಿಗಳ, ಶತ್ರುಗಳ ಒಂದು ಭಯದಿಂದ ಈ ಜೀವನವೇ ಬೇಡಪ್ಪ, ಬದುಕೋದೇ ಬೇಡ ಎಂಬುದಾಗಿ ಒಂದು ತೋಟದ ಬೇಲಿ ಸಾಲಿನಲ್ಲಿ ಗೋಧಿ ಹೊನೆಯುತ್ತಾ ಆತನು ಕೂತುಕೊಂಡಿರುವಂಥ ಸಂದರ್ಭದಲ್ಲಿ ಪರಲೋಕದ ದೇವರು ಒಂಟಿಯಾಗಿ ಕೂತುಕೊಂಡಿದ್ದಂಥ ಆ ಗಿದ್ಯೋನಿಗೆ ಹೇಳ್ತಾನೆ, ಪರಾಕ್ರಮಶಾಲಿಯೇ ಅಂತ. ಆಗ ಗಿದ್ಯೋನ್ ಹೇಳ್ತಾನೆ, ಏನು ಗೊತ್ತಾ, ಅಯ್ಯೋ ಎಂಥ ಪರಾಕ್ರಮಶಾಲಿ ನಾನು, ಎಷ್ಟೋ ವರ್ಷಗಳಿಂದ ನಮ್ಮ ಸಂತತಿಯ ಮೇಲೆ ಮಿಥ್ಯಾನರು ದಂಗೆಯನ್ನು ಎದ್ದೇಳ್ತಾ ಇದ್ದಾರೆ, ಬದುಕಿದೆಯಾ ಬಡ ಜೀವವೇ ಎಂಬುದಾಗಿ
ನಾನು ನೋಡಿದರೆ ಹೆದರಿಕೊಂಡು ಈ ತೋಟದ ಬೇಲಿನಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ದೇನೆ, ನಾನೆಂಥ ಪರಾಕ್ರಮಶಾಲಿ ಎಂಬುದಾಗಿ ಆತನು ತಿರುಗಿ ದೇವರ ಹತ್ರ ಕೇಳ್ತಾನೆ. ಇಲ್ಲ ಇಲ್ಲ, ನೀನು ಪರಾಕ್ರಮಶಾಲಿ ಎಂಬುದಾಗಿ ದೇವರು ಹೇಳಿದ ನಂತರ ಕೇವಲ 300 ಜನರಿಂದ ಆ ಒಂಟಿಯಾಗಿರುವಂಥ ಗಿದ್ಯೋನನ ಮೂಲಕವಾಗಿ ಮಿದ್ಯಾನರನ್ನು ದೇವರು ಜಯಿಸುತ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಕರ್ಮೇಲ್ ಪರ್ವತದ ಮೇಲೆ ಎಲಿಯನು ಒಬ್ಬಂಟಿಗನಾಗಿರುವಂತಹ ಸಂದರ್ಭದಲ್ಲಿ 850 ಬಾಳನ ಶೇರನ ಪ್ರವಾದಿಗಳು ಆತನ ವಿರುದ್ಧವಾಗಿ ನಿಂತುಕೊಳ್ತಾರೆ. ಆ ವೇಳೆಯಲ್ಲಿ 850 ಜನರಲ್ಲಿ ಎಲಿಯ ಒಬ್ಬನೇ ಅವನ ಮೇಲೆ ಒಂದು ಕೈಯನ್ನು ಸುಮ್ಮನೆ ಎತ್ತು ಹಾಕಿದ್ರು ಇವನು ಸತ್ತು ಹೋಗ್ಬಿಡಬೇಕು ಅಂತ ಒಂದು ಬಲಿಷ್ಠವಾದಂಥ ಆ ಪ್ರವಾದಿಗಳ ಮಧ್ಯದಲ್ಲಿ ಒಬ್ಬನೇ ಸವಾಲನ್ನು ಹಾಕ್ತಾನೆ. ಒಬ್ಬನೇ ಯೆಹೋವನೋ ಬಾಳನೋ ಎಂಬುದಾಗಿ ಆತನು ಒಂಟಿಗನಾಗಿದ್ದುಕೊಂಡು ದೇವರ ನಾಮವನ್ನು ಮೇಲಕ್ಕೆ ಎತ್ತುತ್ತಾನೆ. ಆ ಸಂದರ್ಭದಲ್ಲಿ ನಡೆದಂಥ ಘಟನೆ ದೇವರಿಗೆ ಸ್ತೋತ್ರವಾಗಲಿ. ಬೆಳಗಿಂದ ಸಂಜೆವರೆಗೂ ಬಾಳನ ಶೇನನ ಪ್ರವಾದಿಗಳು ಕಿರಿಚಿದರು, ತಮ್ಮ ರಕ್ತವನ್ನು ಚಿಮ್ಮಿಸಿದರು. ದೇಹ ಬಿರುಕು ಬಿಡುವಷ್ಟರ ಮಟ್ಟಿಗೆ ಅವ್ರ ದೇಹವನ್ನು ಕೊಯ್ಕೊಂಡ್ರು. ಅವ್ರ ದೇವರು ಬಂದು ಏನೂ ಮಾಡಲಿಲ್ಲ. ಆದರೆ ಎಲಿಯನ ಆ ಪ್ರಾರ್ಥನೆ ಪರಲೋಕದ ಬೆಂಕಿಯನ್ನು ಸುರಿಸಿ ಯಜ್ಞವೇದಿಯನ್ನು ದಹಿಸಿ ಅಲ್ಲಿದ್ದಂಥ ಬಾಳನ ಶೇರನ ಆ ಪ್ರವಾದಿಗಳನ್ನು ಒಬ್ಬನೇ ಎಲಿಯ ನಾಶಪಡಿಸಿದನೆ ಎಂಬುದಾಗಿ ನಾವು ನೋಡುತ್ತೇವೆ. ಪ್ರತ್ಯೇಕವಾಗಿ ಕರ್ತನ ಸನ್ನಿಧಾನದಲ್ಲಿ ಸಂಸೋನನ ಆ ಪರಾಕ್ರಮವನ್ನು ಗಮನಿಸುವಂಥ ವೇಳೆಯಲ್ಲಿ ಕೊನೆಯದಾಗಿ ಆತನು ಕಣ್ಣುಗಳು ತೆರೆಯಲ್ಪಟ್ಟು ಆ ಕಣ್ಣುಗಳು ಕೀಳಲ್ಪಟ್ಟು ಅಂಥ ಅಸಹನೀಯವಾದಂಥ ಒಂದು ಪರಿಸ್ಥಿತಿಯಲ್ಲಿ ಒಬ್ಬಂಟಿಗನಾಗಿದ್ದುಕೊಂಡು ದೇವರಿಗೆ ಆತನು ಮೊರೆಯಿಡುತ್ತಾನೆ. ಅಪ್ಪ ದೇವರೇ, ಕೊನೆ ಸಾರಿ ನನ್ನನ್ನು ಬಲಪಡಿಸಿ ಎಂಬುದಾಗಿ. ಆತನು ಆ ದಿನಮಾನಗಳಲ್ಲಿ ಶತ್ರುಗಳನ್ನು ನಾಶಪಡಿಸೋದಕ್ಕಿಂತ ಆ ಒಂದೇ ದಿನ 3,000 ಜನರನ್ನು ಆತನು ನಾಶಪಡುತ್ತಾನೆ ಒಬ್ಬಂಟಿಗನಾಗಿದ್ದುಕೊಂಡು. ಬಲವಾಗಿರುವಂಥ ಆ ಯೆರಿಕೋ ಕೋಟೆಯನ್ನು ನೋಡಿ ಕಂಗಾಲಾಗ್ತಾನೆ. ಆ ರಾತ್ರಿ ವೇಳೆಯಲ್ಲಿ ಒಬ್ಬಂಟಿಗನಾಗಿದ್ದುಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ದೇವರೇ ಕರ್ತನೆ ಸ್ವಾಮಿ, ಇಷ್ಟು ಆಕಾಶಕ್ಕೆ ನಿಲುಕುತ್ತಿರುವಂಥ ಈ ಯೆರಿಕೋ ಗೋಡೆಯನ್ನು ಹೇಗೆ ನಾವು ಹೊಡೆಯುವುದು, ಅದನ್ನು ದಾಟಿ ಹೋಗುವುದು ಎಂಬುದಾಗಿ ಹೇಳುವಾಗ ಒಬ್ಬಂಟಿಗನಾಗಿ ರಾತ್ರಿಯಲ್ಲಿ ಆತನು ದೇವ ಸಮ್ಮುಖದಲ್ಲಿ ಆತನು ಕೂತುಕೊಳ್ಳುವಾಗ ದೇವರು ಅವನಿಗೆ ಪ್ಲಾನನ್ನು ಕೊಡ್ತಾನೆ. ಇದೇ ರೀತಿಯಾಗಿ ಪ್ರತಿದಿನ ಈ ಗೋಡೆಯ ಸುತ್ತಲೂ 1 ಸಾರಿ ಆರಾಧನೆ ಮಾಡಿ ಸ್ತುತಿಸು, 7ನೇ ದಿನ 7 ಸಾರಿ ಸ್ತುತಿಸು ಎಂಬುದಾಗಿ 7ನೇ ದಿನದಲ್ಲಿ ಆ ಗೋಡೆ ಬಿದ್ದು ಹೋಗುತ್ತದೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಕರ್ತನ ಸನ್ನಿಧಾನದಲ್ಲಿ ನಾನು ಒಂಟಿ, ನನ್ನ ಜೀವಿತದಲ್ಲಿ ಯಾರೂ ಇಲ್ಲ, ನನ್ನನ್ನು ಪ್ರೀತಿಸೋರು ಯಾರಿಲ್ಲ ಎಂಬುದಾಗಿ ನೀನು ಅಂದ್ಕೊಂಡಿರಬಹುದು. ಆದರೆ ದೇವರಿಗೆ ಸ್ತೋತ್ರವಾಗಲಿ. ದೇವರು ಯಾಕೆ ಒಂಟಿಯಾಗಿ ನಮ್ಮನ್ನು ಮಾರ್ಪಡಿಸ್ತಾರಂದರೆ, ದೇವರು ಒಂಟಿಯಾಗಿ ಮಾರ್ಪಡಿಸೋದಕ್ಕೆ ಪ್ರಾಮುಖ್ಯವಾದಂಥ ಕಾರಣನೇ ನಾವು ದೇವರ ಒಟ್ಟಿಗೆ ಜೀವಿಸಬೇಕೆಂಬುದಾಗಿ. ಈಗ ತಾನೇ ಕೇಳಲ್ಪಟ್ಟಂಥ ಪ್ರತಿಯೊಬ್ಬರ ಜೀವಿತವನ್ನು ನೀವು ಗಮನಿಸುವಂಥ ಸಂದರ್ಭದಲ್ಲಿ ಅವರನ್ನು ದೇವರು ಯಾಕೆ ಒಂಟಿಯಾಗಿ ಅವರನ್ನು ಬೇರ್ಪಡಿಸಿದನೆಂದರೆ, ಅವರ ಮೂಲಕವಾಗಿ ಅದ್ಭುತಗಳನ್ನು ಅತಿಶಯಗಳನ್ನು ಮಾರ್ಪಡಿಸುವುದಕ್ಕಾಗಿ. ಒಂಟಿತನದಲ್ಲಿರುವಂಥ ಶಕ್ತಿ ಏನಂದರೆ, ದೇವರಿಗೆ ಸ್ತೋತ್ರವಾಗಲಿ, ನಾವು ಯಾವಾಗ ಒಂಟಿಯಾಗಿರ್ತೇವೋ ಆವಾಗ ದೇವರೊಟ್ಟಿಗೆ ಹೆಚ್ಚಿನ ಸಮಯವನ್ನು ನಾವು ಕಳೀತೇವೆ. ಯಾವಾಗ ನಾವು ಒಂಟಿತನವಾಗಿ ಇರ್ತೇವೋ ದೇವರು ತನ್ನ ಪರಲೋಕದ ಪ್ರಕಟಣೆಗಳನ್ನು ನಮ್ಮ ಜೀವಿತದಲ್ಲಿ ಆತನು ಪ್ರಕಟಿಸುತ್ತಾನೆ. ನಮ್ಮ ಮೂಲಕವಾಗಿ ಬಲಹೀನರಾಗಿರುವಂಥ ನಮ್ಮ ಮೂಲಕವಾಗಿ ಅನೇಕ ಜನಾಂಗಗಳನ್ನು ಎಬ್ಬರಿಸುವ ಹಾಗೆ ದೇವರು ತನ್ನ ಮಹತ್ಕಾರ್ಯಗಳನ್ನು ನಡೆಸುತ್ತಾನೆ. ಈಗ ತಾನೇ ನೀವು ಕೇಳಿದಂಥ ಒಂಟಿಯಾಗಿರುವಂಥ ಅಬ್ರಹಾಮನನ್ನು ಆಕಾಶದಲ್ಲಿರುವಂಥ ನಕ್ಷತ್ರೋಪಾದಿಯಲ್ಲಿ, ಭೂಮಿಯಲ್ಲಿರುವಂಥ ಉಸುಬಿನೋಪಾದಿಯಲ್ಲಿ ಅಸಂಖ್ಯಾತವಾದ ಜನಾಂಗವನ್ನು ಮಾರ್ಪಡಿಸುವುದಕ್ಕಾಗಿ ಒಬ್ಬಂಟಿಗರಾಗಿರುವ ಕುಟುಂಬವನ್ನು, ನೋಹನ ಕುಟುಂಬವನ್ನು ಆತನು ರಕ್ಷಿಸಿ ಭೂಮಂಡಲದಲ್ಲಿ ಅನೇಕ ಮನುಷ್ಯರನ್ನು ಸೃಷ್ಟಿ ಮಾಡಲಿಕ್ಕಾಗುವಂಥ ದೇವರು ಕೃಪೆ ಮಾಡಿದನು. ನಮ್ಮ ಮೂಲ ಪಿತೃವಾಗಿರುವಂಥ ದಾವೀದನ ಜೀವಿತವನ್ನು, ಯಾಕೋಬನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವರು ಒಬ್ಬಂಟಿಗರಾಗಿ ದೊಡ್ಡ ಕಾರ್ಯವನ್ನು ನಡೆಸಿದನು. ಯಾಕೋಬನಿಗೆ 3 ಹೆಸರುಗಳಿಂದ ಕರೀತಾನೆ. ಯಾಕೋಬು ಇಸ್ರಾಯೇಲಿಯ ಶೂರನೇ ಎಂಬುದಾಗಿ ಆತನಿಗೆ ಹೆಸರುಗಳನ್ನು ಇಟ್ಟು ದೇವರು ಕರೆದು ಆತನಿಗೆ 12 ಮಕ್ಕಳನ್ನು ಕೊಟ್ಟು 12 ಗೋತ್ರಗಳನ್ನು ನಿರ್ಮಿಸಿ ಇವತ್ತು ಆ ಗೋತ್ರದಲ್ಲಿ ಪರಲೋಕದ ದೇವರು ರಾರಾಜಿಸ್ತಾ ಇದ್ದಾನೆ. ಕರ್ತನ ಸನ್ನಿಧಾನದಲ್ಲಿ ಯೆಶಾಯ ಬ್ಯಾಬಿಲೋನ್ ಸಂಸ್ಥಾನದಲ್ಲಿ ದಾನಿಯೇಲನ ಒಟ್ಟಿಗೆ ಇದ್ದು ಆ ಒಂಟಿತನದಲ್ಲಿ ಸಿಂಹದ ಬಾಯಿಯನ್ನು ಕಟ್ಟಿದ ದೇವರು ಆತನ ಹಾಕಿದ್ದಾನೆ. ಯೇಸುವಿನ ನಾಮದಲ್ಲಿ ಈಗ ತಾನೇ ಕೇಳಿದ ಹಾಗೆ ಸಂಸೋನನು, ಗಿದ್ಯೋನನು, ಎಲಿಯನು ಇವರೆಲ್ಲರೂ ಒಂಟಿನೇ. ಈಗ ನನಗೆ ಕೇಳ್ರಿ, ಯಾಕೆ ಮನುಷ್ಯರನ್ನು ದೇವರು ಒಂಟಿ ಮಾಡ್ತಾನಂದರೆ,
ತನ್ನ ಅಂತರಂಗದ ರಹಸ್ಯಗಳನ್ನು, ತನ್ನ ಆಸೆಗಳನ್ನು ಆ ಒಂಟಿ ಮನುಷ್ಯರ ಒಟ್ಟಿಗೆ ಸೇರಿ ಅದನ್ನು ಅನೇಕರಿಗೆ ಆ ಒಂಟಿತನದ ಬಲವನ್ನು ಪ್ರದರ್ಶಿಸೋದಕ್ಕಾಗಿ ದೇವರು ಮನುಷ್ಯರನ್ನು ಒಂಟಿ ಮಾಡುತ್ತಾನೆ. ಅದಕ್ಕೆ ಬೈಬಲಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ದೇವರಿಗೆ ಸ್ತೋತ್ರವಾಗಲಿ. ಯೆಶಾಯ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯದ 20ನೇ ವಚನ. 60ನೇ ಅಧ್ಯಾಯದ 20ನೇ ವಚನ. ಸ್ತೋತ್ರಂ. ನಿನ್ನ ಸೂರ್ಯನು ಇನ್ನು ಮುಳುಗನು, ನಿನ್ನ ಚಂದ್ರನು ತೊಲಗನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ನಿನ್ನ ದುಃಖಿಸುವಂಥ ದಿನಗಳು ಕೊನೆಗಾಣುವವು. ನಿನ್ನ ಜನರೆಲ್ಲ ಸದ್ಧರ್ಮಿಗಳಾಗಿರುವರು. ನನ್ನ ಪ್ರಭಾವಕ್ಕೋಸ್ಕರ ನಾನು ನೆಟ್ಟ ಸಸಿಯಾಗಿರುವ, ನನ್ನ ಕೈ ಸೃಷ್ಟಿಸಿದ ಪ್ರಜೆಯಾಗಿಯೂ ಚಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ದೇಶವನ್ನು ಸದಾ ಅನುಭವಿಸುವರು. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ದೇವರು ಕರೆದಿರುವುದಾದರೆ ಖಂಡಿತವಾಗಿ ಆತನು ನಡೆಸುತ್ತಾನೆ. ದೇಶದ ಮೇಲುಗಳನ್ನು ಅನುಭವಿಸಲಿಕ್ಕಾಗುತ್ತೆ ದೇವರು ಕೃಪೆ ಮಾಡುತ್ತಾನೆ. ನಮ್ಮ ದೇವರು ಎಷ್ಟು ಒಳ್ಳೆಯವನು ಗೊತ್ತಾದೆ. ನಾಕೆ ಸ್ತೋತ್ರವಾಗಲಿ. ಜನರ ಆಲೋಚನೆಯೇ ಬೇರೆ, ನಮ್ಮ ದೇವರ ಆಲೋಚನೆಯೇ ಬೇರೆ. ಯಾಕೆಂದರೆ ಇವತ್ತು ಒಂಟಿ ಎಂಬುದಾಗಿ ನೀನು ಅಂದ್ಕೊಂಡಿರುವುದಾದರೆ, ಇಲ್ಲ, ನೀನು ಒಂಟಿ ಅಲ್ಲವೇ ಅಲ್ಲ. ನಾಕೆ ಸ್ತೋತ್ರವಾಗಲಿ. ಬೈಬಲ್ ಹೇಳ್ತದೆ, ಈಗೋ ಯುಗದ ಸಮಾಪ್ತಿಗೆ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರ್ತೇನೆ ಅಂತ. ಯಾರೂ ಈ ವಾಗ್ದಾನವನ್ನು ಕೊಟ್ಟಿಲ್ಲ. ನಿನ್ನ ಸೃಷ್ಟಿಕರ್ತನಾಗಿರುವಂಥ ದೇವರೇ ಆತನು ಕೊಟ್ಟಿದ್ದಾನೆ. ಈಗ ನಿನ್ನ ಕಣ್ಣೀರು, ನಿನ್ನ ಕರಕರೆ, ನಿನ್ನ ದುಃಖಿಸುವಂಥ, ನಾನು ಒಂಟಿ ಎಂಬುದಾಗಿ ಹೇಳುವಂಥ ಆ ದಿನಗಳೆಲ್ಲವೂ ಸದಾ ತೊಲಗಿ ಹೋಗುತ್ತದೆ. ನಿನ್ನ ಮಕ್ಕಳು, ನಿನ್ನ ಕುಟುಂಬಸ್ಥರೆಲ್ಲರೂ ಸದಾ ಸದ್ಧರ್ಮಿಗಳಾಗಿ ಮಾರ್ಪಡ್ತಾರೆ. ಆತನು ಆದುಕೊಂಡಂಥ ಪ್ರಜೆಗಳು ನಾವು ಒಬ್ಬಂಟಿಗರಲ್ಲ. ಈ ದೇಶದ ಮೇಲನ್ನು ನಾವು ಅನುಭವಿಸುತ್ತೇವೆ. ಅದಕ್ಕಾಗಿಯೇ ಆತ್ಮೀಯ ದೇವಜನರೇ, ಒಬ್ಬನನ್ನು 1000 ಜನರನ್ನು, ಇಬ್ಬರ ಮೂಲಕವಾಗಿ 10,000 ಜನರನ್ನು, ಒಬ್ಬನ ಮೂಲಕವಾಗಿ 1000 ಜನರನ್ನು, ಇಬ್ಬರ ಮೂಲಕವಾಗಿ 10,000 ಜನರನ್ನು ಜಯಿಸುವಷ್ಟು ಬಲವನ್ನು ದೇವರು ಕೊಡುವಂಥ ಕರ್ತನಾಗಿರುವುದರಿಂದ ಕರ್ತನ ಸನ್ನಿಧಾನದಲ್ಲಿ ಇವತ್ತು ಒಂಟಿ ಅಂತ ನೀನು ಅಂದ್ಕೊಳ್ಳೇಬೇಡ. ಯೇಸುವಿನ ನಾಮದಲ್ಲಿ ಇವತ್ತು ನಂಬಿಕೆ ಇಡು ಈ ವಾಗ್ದಾನ ವಚನಗಳ ಮೇಲೆ. ದೇವರು ನಿನ್ನ ಜೊತೆಯಲ್ಲಿ ಯಾವಾಗಿರ್ತಾನೆ. ನೀನು ಎಲ್ಲಿ ಹೋದ್ರೂ, ಯಾವ ಸ್ಥಳದಲ್ಲಿದ್ದರು, ಯಾವ ದೇಶದಲ್ಲಿದ್ದರು, ಯಾವ ಸಮುದ್ರದಲ್ಲಿದ್ದರು, ಯಾವ ಗುಹೆಯಲ್ಲಿದ್ದರು, ಯಾವ ಕಾಡಿನಲ್ಲಿದ್ದರು, ಯಾವ ನಾಡಿನಲ್ಲಿದ್ದರು, ನಿನ್ನೊಟ್ಟಿಗೆ ದೇವರಿರ್ತಾನೆ. ನಾನು ಒಂಟಿ ಅಲ್ಲ, ನಾನು ಒಂಟಿ ಅಲ್ಲ, ನಾನು ಒಂಟಿ ಅಲ್ಲ. ಅದಕ್ಕೆ ಈ ಹಾಡನ್ನು ಇವತ್ತು ನಾವು ಹಾಡಿದ್ದೀವಿ. ಹಿಂದೆ ಮುಂದೆ ನನ್ನನ್ನು ವರಿಸಿ ನನ್ನ ಸುತ್ತು ಓರೆದಿರುವೆ, ಹಿಂದೆ ಮುಂದೆ ನನ್ನನ್ನು ವರಿಸಿ ನನ್ನ ಸುತ್ತು ಓರೆದಿರುವೆ. ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ನಿನ್ನ ಹಸ್ತದಿಂದ ದಿನವೂ ನನ್ನ ಬಿಗಿಯಾಗಿ ಹಿಡಿದಿರುವೆ. ನಿನ್ನ ತಾಯಿ ನಿನ್ನನ್ನು ಬಿಟ್ಟಿರ್ಬೋದು, ನಿನ್ನ ಅಣ್ಣ ನಿನ್ನ ಬಿಟ್ಟಿರ್ಬೋದು, ನಿನ್ನ ತಮ್ಮಂದಿರು ನಿನ್ನ ಬಿಟ್ಟಿರ್ಬೋದು, ನಿನ್ನ ಸಹೋದರ ಸಹೋದರಿಯರು, ಒಡ ಹುಟ್ಟಿದವರು, ನಿನ್ನ ಕುಲಸ್ಥರು, ನಿನ್ನ ಬಂಧು ಬಾಂಧವರು ನಿನ್ನ ಕೈಯನ್ನು ಬಿಟ್ಟಿರ್ಬೋದು. ಆದರೆ ಆತನ ಹಸ್ತ ಬಿಗಿಯಾಗಿ ನಿನ್ನನ್ನು ಹಿಡಿದಿದೆ, ಬಿಗಿಯಾಗಿ ನಿನ್ನನ್ನು ಹಿಡಿದಿದೆ. ಅದಕ್ಕಾಗಿಯೇ ಈ ಒಂಟಿತನದಲ್ಲಿ ನೀನು ಸುಸೈಡ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಈ ಒಂಟಿತನದಲ್ಲಿ ನೀನು ಭಯ ಪಡಲಿಲ್ಲ. ಈ ಒಂಟಿ ಸಂದರ್ಭದಲ್ಲಿ ಸಾಯುವುದಕ್ಕೆ ಮನಸ್ಸು ಮಾಡಿದೆ. ಅನೇಕ ಸಾರಿ ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಟ್ಟೆ, ಆದರೆ ನೀನು ಸಾಯಲಿಲ್ಲ. ಕಾರಣ ಏನು ಗೊತ್ತಾ? ನಿನ್ನ ದೇವರ ಹಸ್ತ ನಿನ್ನನ್ನು ಬಿಗಿಯಾಗಿ ಹಿಡಿದು ನಿನ್ನ ಮೂಲಕವಾಗಿ ಈ ದೇಶದಲ್ಲಿ ಮಹತ್ ಕಾರ್ಯಗಳನ್ನು ನಡೆಸಬೇಕೆಂಬುದಾಗಿ, ನಿನ್ನ ಮೂಲಕವಾಗಿ ನಿನಗೆ ಯಾರೋ ಅವಮಾನಿಸಿದರೋ, ಯಾರು ಕೀಳಾಗಿ ನೋಡಿದರೋ ಅವರಿಗೆ ಭಯ ಹುಟ್ಟಿಸಬೇಕೆಂಬುದಾಗಿ, ನಿನ್ನ ಬದುಕನ್ನು ಹಸನಗೊಳಿಸಬೇಕೆಂಬುದಾಗಿ ನಿನ್ನನ್ನು ಬದುಕಿಸಿದ್ದಾನೆ. ನಿನ್ನ ಒಳಗಡೆ ಅಂತರಂಗದ ಆ ನೋವು, ಆ ವೇದನೆಯನ್ನು ಆತನು ಅರಿತೇ ಇವತ್ತು ನಿನ್ನನ್ನು ಪ್ರೀತಿ ಮಾಡಿ ಈ ವಿನೂತನವಾದ ದಿನದಲ್ಲಿ ನಡೆಸಿದ್ದಾನೆ. ಸಹೋದರ ಸಹೋದರಿ, ಅದಕ್ಕಾಗಿ ನಾನು ಒಂಟಿನೇ ಅಲ್ಲವೇ ಅಲ್ಲ. ಹೇಳು ಮನಸ್ಸಾರೆ ಬಾಯಿ ಬಿಟ್ಟು, ನಾನು ಒಂಟಿ ಅಲ್ಲ. ನನ್ನ ದೇವರು ಇಮ್ಮಾನುವೇಲನು. ನನ್ನ ದೇವರು ಯಾವಾಗಲೂ ನನ್ನ ಸಂಗಡ ಇರ್ತಾನೆ, ನನ್ನ ಜೊತೆಯಲ್ಲಿ ಇರ್ತಾನೆ.
ಅಬ್ರಾಹಮನ ಸಂಗಡ, ದಾವಿದನ ಸಂಗಡ, ನೋಹನ ಕುಟುಂಬದ ಸಂಗಡ, ಗಿದ್ಯೋನನ ಸಂಗಡ, ಯಾಕೋಬನ ಸಂಗಡ, ಸಂಸೋನನ ಸಂಗಡ, ಯೆಶಾಯನ ಸಂಗಡ, ಎಲಿನ ಸಂಗಡ, ಎಲೀಷನ ಸಂಗಡ ಇದ್ದ ದೇವರು, ದಾನಿಯೇಲನ ಸಂಗಡ ಇದ್ದಂಥ ನನ್ನ ದೇವರು ಇವತ್ತು ನನ್ನ ಸಂಗಡ ಇದ್ದಾನೆ. ನಾನು ಒಂಟಿ ಅಲ್ಲವೇ ಅಲ್ಲ. ಎಷ್ಟು ಜನಕ್ಕೆ ಸಂತೋಷವಾಗ್ತಾ ಇದೆ. ಕಣ್ಣುಗಳನ್ನು ಮುಚ್ಚ್ರಿ, ನಾಕೆ ಸ್ತೋತ್ರವಾಗಲಿ. ನಿಮಗಾಗಿ ನಾನು ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೇನೆ. ಕರ್ತನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಉನ್ನತವಾದ ಪ್ರೀತಿಗಾಗಿ ನಾವು ವಂದನೆ ಸಲ್ಲಿಸ್ತೇವೆ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದ ದೇವರೇ 18ನೇ ವಾಗ್ದಾನದ ಅನುಸಾರವಾಗಿ ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ ಎಂಬುದಾಗಿ. ಎಸ್ ಲಾರ್ಡ್, ತಂದೆಯಾದ ದೇವರ ಕರ್ತನೆ, ಇದುವರೆಗೂ ಸಹ ಒಬ್ಬಂಟಿಗರಾಗಿ ನಾವು ಬಂದಿವಿ. ಆದರೆ ನಿಜವಾದ ತಂದೆ ತಾಯಿಯಾಗಿರುವ ನೀನು ನಮಗೆ ಸಿಕ್ಕಿ ನಿನ್ನ ಹಸ್ತ ಇದುವರೆಗೆ ನಮಗೆ ಬಿಗಿಯಾಗಿ ಹಿಡಿದು ನಮಗೆ ಬಂದಂಥ ಪ್ರತಿಕೂಲಗಳಲ್ಲಿ ಕಷ್ಟ, ಕಣ್ಣೀರು, ಒಂಟಿತನ, ನಿಂದೆ, ಅವಮಾನಗಳಲ್ಲಿ ನಮ್ಮ ಜೊತೆಯಾದಿ ದೇವಾ ಕರ್ತನ ನಮಗೆ ಅನಾಥರನಾಗಿ ಬೆಳಲಿಲ್ಲ. ಹೊತ್ತಿಗೆ ದೇವರೇ ನಿನ್ನ ಸಹಾಯ ಹಸ್ತ ನಮ್ಮನ್ನು ಪರಿಪಾಲನೆ ಮಾಡಿ ಈ ಕ್ಷಣದವರೆಗೂ ಸಹ ನಡೆಸಿದ್ದಕ್ಕಾಗಿ ನಿನಗೆ ಕೋಟಿ ವಂದನೆಗಳು. ತಂದೆಯಾದ ದೇವರ ಕರ್ತನೆ, ನಾವು ಯಾರು ಒಂಟಿಗರಲ್ಲ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ಕರ್ನಾಟಕ ಮೊದಲುಗೊಂಡು ಕರ್ತನೆ ವಿಶ್ವದಾದ್ಯಂತ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ದೇವರ ಕರ್ತನೆ ಈ ವಾಕ್ಯವನ್ನು ಕೇಳ್ತಾ ಇದ್ದಾರೋ ಅವರ ಒಬ್ಬೊಬ್ಬರ ಜೀವಿತದಲ್ಲಿ ಇರುವಂಥ ಒಂಟಿತನ ಯೇಸುವಿನ ನಾಮದಲ್ಲಿ ಇವತ್ತು ನೀಗಲ್ಪಟ್ಟು ದೇವರ ಕರ್ತನೆ ನೀನು ಜೊತೆಯಾಗಿದ್ದುಕೊಂಡು ದೇವಾ ಕರ್ತನೆ ಅಬ್ರಹಾಂ, ಈಸಾಕ್, ಯಾಕೋಬ್ ದೇವರ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಯೆಶಾಯ, ಎಲಿಯ, ಎಲಿಷಾ, ಪ್ರತ್ಯೇಕವಾಗಿ ದಾವಿದ ನಿನ್ನ ಸಮ್ಮುಖದಲ್ಲಿ ನೋಹ, ದಾನಿಯೇಲನು ದೇವರೇ ಇವರೆಲ್ಲರ ಜೀವಿತವನ್ನು ನಡೆಸುವಾಗ ನೋಡುವಾಗ ಅವರು ಒಂಟಿಯಾಗಿ ಇದ್ರಪ್ಪ. ದೇವರೇ ಕರ್ತನೆ ಸ್ವಾಮಿ, ಒಬ್ಬೊಬ್ಬರನ್ನೇ ಆರಿಸಿಕೊಂಡು ಆ ಒಂಟಿತನದ ಸಾವು ಬದುಕಿನ ಮಧ್ಯದಲ್ಲಿ ಆ ಮಕ್ಕಳಿಗೆ ನೀನು ಬಲ ಕೊಟ್ಟು ನಡೆಸಿದ ಹಾಗೆ ಒಬ್ಬಂಟಿಗರಾಗಿ ಇವತ್ತು ಯಾರ್ಯಾರು ಕಣ್ಣಿಡ್ತಾ ಇದ್ದಾರೋ ಅವ್ರ ಜೊತೆಯಲ್ಲಿ ನೀನು ಜಂಟಿಯಾಗಪ್ಪ, ನೀನು ಅವ್ರ ಜೊತೆ ಇರಪ್ಪ. ಇಮ್ಮಾನುವೇಲನೇ ದೇವರೇ ಕರ್ತನೆ, ಅವರ ಕಣ್ಣೀರನ್ನು ನೀನು ಒರೆಸು, ಅವರ ಕರೆ ನೀಗಿಸು. ಅವರ ಕುಟುಂಬ, ಅವರ ಸಂತತಿ ಅಬ್ರಾಹಮನ ಸಂತತಿಯಾಗಿ ಮಾರ್ಪಟ್ಟು ದೇವರೇ ಕರ್ತನೆ ದೇಶದ ಮೇಲನ್ನು ಅನುಭವಿಸ್ಲಿಕ್ಕೆ ಅವತನೆ ಕೃಪೆ ಮಾಡು. ಪ್ರತ್ಯೇಕವಾಗಿ ಇವತ್ತು ಕಾಣಿಕೆಗಳನ್ನು ಸಲ್ಲಿಸಿದಂಥ ದೇವರೇ ಕರ್ತನೆ ಸ್ವಾಮಿ ಕುಮಾರ್ ಸೋಲ್ಕುಂಟೆ, ಸುವರ್ಣಲಕ್ಷ್ಮಿ ಅಮ್ಮ ಅವರ ಕುಟುಂಬಗಳನ್ನು ಆಶೀರ್ವಾದ ಮಾಡು. ದೇವರೇ ನೀ ಸನ್ನಿಧಾನದಲ್ಲಿ ಕಾಣಿಕೆಗಳನ್ನು ಉಪಯೋಗ ಮಾಡುವುದರ ಮೂಲಕವಾಗಿ ಬರುವಂಥ ಆಶೀರ್ವಾದಗಳು ಇವರಿಗುಂಟಾಗಲಿ. ಈ ದಿನದ ಎಲ್ಲ ನಿನ್ನ ಮಕ್ಕಳ ಪ್ರಯಾಣವನ್ನು, ಅವರ ಕುಟುಂಬದ ಎಲ್ಲ ಅಗತ್ಯತೆಗಳನ್ನು ಸಂಧಿಸಿ ಆರೋಗ್ಯ, ಬಲ, ಸಮಾಧಾನ ದೇವರೇ ಕರ್ತನೆ ನೆಮ್ಮದಿಯನ್ನು ನಿನ್ನ ಮಕ್ಕಳಿಗೆ ಕೊಟ್ಟು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್. ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.